ಎಸ್, ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವುದರ ಮೂಲಕ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಎಲ್ಲ ಒಂದು ಕಡೆ ಇದು ವಿಫಲ ಆಗಿದೆಯಾ ಅನ್ನುವಂತಹದ್ದು. ಯಾಕಂತಂದರೆ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ಗಳು ಬಂದಾಗಬೇಕಿತ್ತು, ಮುಷ್ಕರಕ್ಕೆ ಮುಂದಾಗಬೇಕಿತ್ತು. ಆದರೂ ಸಹ ಒಂದಷ್ಟು ಬಸ್ಗಳು ರಸ್ತೆಗಿಳಿದು ತಮ್ಮ ದಿನನಿತ್ಯದ ಡ್ಯೂಟಿಗಳನ್ನು ಶುರು ಮಾಡಿರುವಂಥದ್ದು. ಈಗ ನಾನು ಯಶವಂತಪುರದ ಬಸ್ ಸ್ಟಾಪಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತಂದರೆ ಪ್ರತಿದಿನ ಯಾವ ರೀತಿಯಾಗಿ ಸಂಚಾರ ಆರಂಭ ಆಗ್ತಿತ್ತು ಅದೇ ರೀತಿಯಾಗಿ ಸಂಚಾರ ಆರಂಭವಾಗಿರುವಂಥದ್ದು. ಸಾಕಷ್ಟು ಜನರು ತಮ್ಮ ಕೆಲಸಕ್ಕೆ ತಾವೆಲ್ಲಿಗೆ ಹೋಗಬೇಕು ಅಲ್ಲಿ ಹೋಗ್ತಾ ಇರುವಂಥದ್ದು, ಪ್ರಯಾಣ ಬೆಳೆಸ್ತಾ ಇರುವಂಥದ್ದು. ಸೊ ಗಮನಿಸ್ಬೋದು ಬಸ್ಗಳಲ್ಲಿ ಪ್ರತಿದಿನ ಸಂಪೂರ್ಣವಾಗಿ ಬಸ್ ಫುಲ್ ರಶ್ ಇರ್ತಿತ್ತು. ಆದರೆ ಎಲ್ಲ ಒಂದು ಕಡೆ ಇವತ್ತು ಆ ಪ್ರಮಾಣ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ನನ್ನೊಟ್ಟಿಗೆ ಬಸ್ನ ಚಾಲಕರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಪಡ್ತೀನಿ. ಯಾಕೆ ಒಂದಷ್ಟು ಜನರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನರು ಯಾಕೆ ಪ್ರಯಾಣಿಕರಿಗೆ ಮತ್ತು ಯಾಕೆ ಮುಷ್ಕರಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು. ಸರ್, ತಮ್ಮ ಹೆಸರು? ಬಾಬು ಅಂತ. ಕರೆ ಕೊಟ್ಟಿದ್ರಿ, ಮತ್ತೆ ತಮ್ಮಲ್ಲೇ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು. ಒಂದಷ್ಟು ಜನರು ಮುಷ್ಕರ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನರು ತಮ್ಮ ಡ್ಯೂಟಿಯನ್ನ ಮಾಡ್ತಾ ಇದ್ದೀರಾ. ನಮ್ಮ ಕಾರ್ಮಿಕರಲ್ಲಿ ಒಗ್ಗಟ್ಟಿದೆ ಮೇಡಮ್, ಆದರೆ ಅಧಿಕಾರಿಗಳಲ್ಲಿ ಒಗ್ಗಟ್ಟಿಲ್ಲ. ಅದೊಂದು ಪ್ಲಸ್ ಇನ್ನೊಂದೇನು ಗೊತ್ತಾ, ಕೋರ್ಟ್ ಆದೇಶದಿಂದ ನಾವು ಓಡಿಸ್ಲೇಬೇಕು ಇವತ್ತು. ಅರ್ಥ ಆಯ್ತಾ? ಅಂದರೆ ಜನಗಳಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡಲ್ಲ. ಬಟ್ ನಮಗೆ ಕೊಟ್ಟರೆ ನಾವು ಸಂತೋಷದಿಂದ ಓಡಿಸ್ತೀವಿ. ಸರ್, ಹಾಗಿದ್ರೆ ಎಲ್ಲ ಒಂದು ಕಡೆ ನಿಮ್ಮ ಬೇಡಿಕೆಗಳು ಈಗ ಈಡೇರುತ್ತಾ ಅನ್ನುವಂಥ ಪ್ರಶ್ನೆ. ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾ? ಸಿದ್ದರಾಮಯ್ಯ ಸರ್ ಮನಸ್ಸು ಮಾಡಿದ್ರೆ ಈಡೇರ್ತದೆ, ಬಟ್ ನಾವು ಕೆಲಸ ಕಾರ್ಯ ಮಾಡಲೇಬೇಕು. ಸರ್, ಶುರು ಮಾಡಿದ್ದ ಇನ್ನೊಂದಷ್ಟು ಜನರು ನಮ್ಮ ಮುಷ್ಕರ ಮಾಡೋದು 90% ಯಾರು ಮಾಡ್ತಾರೆ ಮೇಡಮ್, ಎಲ್ಲ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೂ ನಾಳೆ ಒಂದಿನ ಸ್ವಲ್ಪ ಗೊಂದಲ ಆಗ್ಬೋದು ಅಷ್ಟೇ. ಯಾಕಂದರೆ ಕೋರ್ಟ್ ಆದೇಶ ಕೊಟ್ಟಿದ್ದಲ್ಲ, ಸೊ ಅದರಿಂದ ಎಲ್ಲನೂ ಬಂದು ಡ್ಯೂಟಿ ಮಾಡ್ತಾವ್ರೆ ಮೇಡಮ್. ಸರ್, ಈಗ ಅದರಲ್ಲೂ ಸ್ಪೆಷಲ್ ಆಗಿ BMTC, ಸೊ ಅದರಂತೆ ನೋಡೋದಾದರೆ ಇವತ್ತಿಗೂ ಮತ್ತು ನಿನ್ನೆಗೆಲ್ಲ ಕಂಪೇರ್ ಮಾಡೋದಾದ್ರೆ ಜನಸಂಖ್ಯೆ ಪ್ರಯಾಣಿಕರು ಹಾಗೆ ಬರ್ತಿದ್ದಾರೆ. ಪ್ರಯಾಣಿಕರು ಸ್ವಲ್ಪ 90% ಇದ್ದಾರೆ ಮೇಡಮ್, ಏನು ತೊಂದರೆ ಇಲ್ಲ. ಯಾಕಂದರೆ BMTC ಗಾಡಿಗಳು ಓಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. BMTC ಗಾಡಿಗಳು ಎಲ್ಲ ಓಡ್ತಾ ಇದೆ ಅಂತ ಎಲ್ಲರಿಗೂ ಮನವರಿಕೆ ಇದೆ. ಆದ್ದರಿಂದ ಎಲ್ಲನೂ ಅವ್ರ ಪಾಡಿಗೆ ಅವ್ರಿಗೆ ಡ್ಯೂಟಿಗಳಿಗೆ ಹೋಗ್ತಾ ಇದ್ದಾರೆ ಮೇಡಮ್, ಏನು ತೊಂದರೆ ಇಲ್ಲ ಅದರಿಂದ. ಸೊ ಪ್ರಯಾಣಿಕರು ಇದ್ದಾರೆ. ಮೇಡಮ್, ತಮ್ಮ ಹೆಸರು? ಗೌತಮಿ. ತಾವೆಲ್ಲಿಗೆ ಹೋಗ್ತಿದ್ದೀರಾ? ಶಿವಾಜಿನಗರ್. ಪ್ರತಿದಿನನೂ ಬಸ್ಸಲ್ಲೇ ಓಡಾಡ್ದ ಹೇಗೆ? ಪ್ರತಿದಿನ. ಇವತ್ತೇನಾದರೂ ಬಸ್ ಮುಷ್ಕರ ಇದ್ದು ನಿಮ್ಗೆ ಬಸ್ ಸಿಕ್ಕಿರಲಿಲ್ಲ ಅಂದರೆ? ಆ್ಯಕ್ಚುಲಿ ಆಫೀಸ್ಗೆ ಹೋಗ್ತಿದ್ದು ತುಂಬ ಕಷ್ಟ ಆಗ್ತಿತ್ತು. ಈವನ್ ಮೆಟ್ರೋದಲ್ಲೂ ತುಂಬ ರಶ್ ಇರುತ್ತೆ, ಓಡಾಡೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವತ್ತೇನಾದರೂ ಬಸ್ನಲ್ಲಿ ತಮ್ಗೆ ಪ್ರಾಬ್ಲಮ್ ಆಯಿತಾ ಅಂತಂದರೆ ಲೇಟಾಗಿ ಬರೋದು ಏನಾದರೂ ಪ್ರಾಬ್ಲಮ್ ಏನು ಫೇಸ್ ಮಾಡಿಲ್ಲ ಮೇಡಮ್. ಅಂದರೆ ಯಥಾಸ್ಥಿತಿಯಾಗಿ ಆರಾಮಾಗಿ. ಎಸ್, ಅವ್ರನ್ನ ಕೇಳಿದ್ವಿ. ಪ್ರಯಾಣಿಕರು ಸಹ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಬಸ್ನ ಚಾಲಕರು ಸಹ ತಮ್ಮ ಒಂದಷ್ಟು ಅನಿಸಿಕೆಗಳನ್ನು ಹೇಳ್ಕೊಂಡ್ರು. ಇದೇ ರೀತಿಯಾಗಿ ಅವರ ಯೂನಿಯನ್ ಕಡೆಯಿಂದ ಏನಾದರೂ ಮಾಹಿತಿ ಬಂದರೆ ನಾವು ಸಹ ನಾಳೆಯಿಂದ ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನು ಸಹ ಹೇಳಿರುವಂಥದ್ದು. ಏನೆಲ್ಲ ಬದಲಾವಣೆಗಳಾಗುತ್ತೆ, 11 ಗಂಟೆ ಬಳಿಕ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.